ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನೋಡಿ, ನನ್ನ ಜೊತೆ ನನ್ನ ಮಗಳು ಫ್ರೆಂಡು, ನನ್ನ ಮಗ ಎಲ್ಲರೂ ಒಂದು ತರಕಾರಿ ಬಿಡಿಸ್ತಾ ಕುತ್ಕೊಂಡವ್ರು ಇಲ್ಲಿ. ಅದನ್ನೆಲ್ಲ ಕೇಳಿದ್ದು ನಾನು. ಅಡುಗೆ ಆಗ್ಬಿಟ್ಟು ಹೋಗು. ಪಲಾವ್ ಅಲ್ಕೋಗು. ಪಲಾವ್ ಪಲಾವ್ ಫಸ್ಟ್ ಟೈಮ್ ನೋಡೋಕ್ಕಿಂತವ್ರು ಅಂದ್ಬಿಡ್ತಿ ಅಮ್ಮ. ಅಲ್ಲದು ಎಲ್ಲಿ ಅಲ್ಲದು ಮೈಲೆ ಅಲ್ಲದು ಮತ್ತೆ ಇಲ್ಲದು ಎಲ್ಲ ಮೈಲೆ ಬರ್ತೀವಿ ಬಾಳೆ ಅಲ್ಲದು ಈಗ ಇಲ್ಲದು ಹೋಗೋ ಮತ್ತೆ ಈಗ ಅದು ಬಿಟ್ಕೊಡಿ, ಅದು ಅಷ್ಟೇ ಬಿಟ್ಕೊಡಿ. ಅಯ್ಯೋ ಅಯ್ಯೋ ಏನು ಇದೊಂದು ಬಿಟ್ಟು ನೀನು ಬೆಳ್ಳುಳ್ಳಿ ಸುಮ್ಮನೆ ನಮ್ಮನೆ ಇದು ಗೊತ್ತಾಗೈತೆ. ನಮ್ಗೆ ಬಗ್ಗೆ ಗೊತ್ತಾಯಿಲ್ಲ. ನಮ್ಗೆ ಬಾ ನಾವು ನೋಡೋಣ. ನೋಡ್ಲೋ ಪಕ್ಕ ಇನ್ನೂ ಐತೆ. ನಡಿ ಬಾ ನಾವು ಹೋಗೋಣ. ಬಾ ಬೇಗ ಏನಾದರೂ ಟಿಫನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಬಂದಮ್ಮ, ಇವತ್ತು ಪಲಾವ್ ಮಾಡಿಕೊಡು ಅಂತಂದ್ಲು. ಮನೇಲಿ ಏನು ತರಕಾರಿ ಇರಲಿಲ್ಲ, ಕ್ಯಾರೆಟು ಮತ್ತು ಬೀನ್ಸ್ ಅಷ್ಟೇ ಇತ್ತು. ಅದನ್ನೆಲ್ಲ ಕಟ್ ಮಾಡಿಟ್ಟು ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದರು. ಅವರೆದ್ದು ಆಚೆ ಆಟಾಡೋಕ್ಕೆ ಹೋದರು. ನಾನಿಲ್ಲಿ ಮಸಾಲೆಗೆ ಅಂತ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಈ ಕಡೆ ಮಸಾಲೆ ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 4-5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊಬ್ಬರಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ತರಕಾರಿ ಏನೂ ಇರಲಿಲ್ಲ ಅಂತ ಹೇಳಿದ್ನಲ್ಲ, ಕ್ಯಾರೆಟ್ ಒಂದಿತ್ತು ಮತ್ತು ಬೀನ್ಸು. ಅದ್ರ ಜೊತೆಗೆ ಸ್ವಲ್ಪ ಹಸಿ ಕಡಲೆಕಾಯಿ ತೊಗೊಂಬಂದಿದ್ದೆ, ಅದನ್ನು ಬಿಡಿಸಿಟ್ಟಿತ್ತು. ಅದೊಂದು ಸ್ವಲ್ಪ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಇಷ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಡೆ. ಈ ಕಡೆ ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಸ್ಪೈಸಸ್ಸು ಚಕ್ಕೆ, ಲವಂಗ, ಒಂದು ಪಲಾವ್ ಎಲೆ, ಮರಾಠಿ ಮೊಗ್ಗು, ಇದಿಷ್ಟನ್ನು ಒಗ್ಗರಣೆಗೆ ಸ್ಪೈಸಸ್ ಎಲ್ಲ ತೆಗೆದಿಟ್ಕೊಂಡೆ. ಈ ಕಡೆ ಬಾಣಲೆ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ ಕಿಟಪಟ ಆದಮೇಲೆ ಸ್ಪೈಸಸ್ ಎಲ್ಲ ಹಾಕಿದೆ. ಅದ್ರ ಜೊತೆ ಒಂದು ಈರುಳ್ಳಿ ಹಾಕಿ ಅದ್ರ ಜೊತೆಗೆ ಹುರ್ಕೊತಾಯಿದ್ದೀನಿ. ಅದಾದಮೇಲೆ ತೊಳೆದಿಟ್ಟಿರೋ ತರಕಾರಿ ಸ್ವಲ್ಪ ಎಣ್ಣೆಲೆ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡಾದ್ಮೇಲೆ ಆವಾಗ ರುಬ್ಬಿಟ್ಟಿದ್ದಲ್ಲ ಮಸಾಲೆ, ಅದನ್ನ ಹಾಕ್ಕೊತಾಯಿದ್ದೀನಿ. ಮಸಾಲೆ ಹಾಕಿದ್ದಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆಲೆ ಹುರ್ಕೋಬೇಕು. ನಾನು ಈ ಥರ ಮಿಕ್ಸ್ ಮಾಡಿ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಟೊಮ್ಯಾಟೊ ಟೊಮೆಟೊ ಹಾಕಿದ್ದಾದಮೇಲೆ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ.
ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಮೇಲೆ ಹುರಿದಾದ್ಮೇಲೆ ನೋಡಿ ತೊಳೆದಿಟ್ಟಿರೋ ಅಕ್ಕಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಅಕ್ಕಿ ತರಕಾರಿ ಎಲ್ಲ ಮಿಕ್ಸ್ ಆಗೋ ಒಂದು 5 ನಿಮಿಷ ಹುರ್ಕೋಬೇಕು. ಅಕ್ಕಿ ಎಲ್ಲ ಹುರ್ಕೊಂಡಾದ್ಮೇಲೆ ಅವರಿಗೆ ಅಕ್ಕಿ ಎಷ್ಟು ತೊಗೊಂಡಿದ್ವೋ ಅದಕ್ಕೆ 1.5 ಪಟ್ಟಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಆವಾಗೆ ಒಂದು ಬೌಲಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ, ಅದೇ ಬೌಲಲ್ಲಿ 1.5 ಬೌಲಷ್ಟು ಅಕ್ಕಿಗೆ ನೀರು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಟ್ಟು ಒಂದು ಸ್ವಲ್ಪ ಟೇಸ್ಟ್ ಚೆಕ್ ಮಾಡಿ, ಬೇಕಿದ್ರೆ ಉಪ್ಪು ಏನಾದರೂ ಹಾಕ್ಕೋಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 2 ವಿಸಿಲ್ ತೆಗೆದ್ರೆ ಪಲಾವ್ ರೆಡಿ ಆಗೋಗುತ್ತೆ. ನೋಡಿ 2 ವಿಸಿಲ್ ಆಗಿತ್ತು, ವಿಸಿಲ್ ತೆಗೆದಾಯಿತು. ನೋಡಿ ಯಾವ ಥರ ಬಂದಿದೆ ಪಲಾವ್ ಅಂತ. ಜಾಸ್ತಿ ಮಸಾಲೆ ಏನು ಬಳಸಿಲ್ಲ, ಸಿಂಪಲ್ ಮಸಾಲೆ. ಉದುರಾಗಿದೆ ಅನ್ನ. ಒಂದ್ಸಲಿ ನೀವು ಟ್ರೈ ಮಾಡಿ. ಮತ್ತು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಮನೆಯೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೆ ಪೂಜೆಗೆ. ಆದರೆ ಬೆಳಿಗ್ಗೆ ಪೂಜೆ ಮಾಡಲಿಕ್ಕಾಗಲಿಲ್ಲ, 11 ಗಂಟೆ ಆಗೋಗಿತ್ತು. ಮಧ್ಯಾಹ್ನ ಯಾವಾಗ ಪೂಜೆ ಮಾಡೋದು ಅಂತೇಳಿ ಸಂಜೆ ಪೂಜೆ ಮಾಡಿದ್ದೀನಿ. ನೈಟ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಮಜ್ಜಿಗೆ ಸಾರು ಮಾಡೋಣ ಅಂತ ಕಡಲೆಕಾಳು ಹಾಕ್ಬಿಟ್ಟು ಒಂದು ಬಾಣಲಿಲಿ ಹುರ್ಕೊತಾ ಇದ್ದೀನಿ. ನೋಡಿ ಈ ಥರ ಹುರ್ಕೊಂಡಾಯಿತು. ಹುರ್ಕೊಂಡಿರೋ ಕಡಲೆಕಾಳು ಒಂದು ಪಾತ್ರೆಗೆ ಹಾಕಿ ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದೆ. ಈ ಕಡೆ ಅಕ್ಕಿ ಹುರ್ಕೊತಾ ಇದ್ದೀನಿ. 1-2 ಚಮಚ ಆಗೋಷ್ಟು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಅಕ್ಕಿನ. ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಅಕ್ಕಿ. ಕಲರ್ ಚೇಂಜ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆ, ಅದು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಖಾರಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ. ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬೋದು. ನಾನಿಲ್ಲಿ ಖಾರದ ಪುಡಿ ಬಳಸ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಳು ಮೆಣಸು, ಒಂದು 4-5. ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ. ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಮೊಸರು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರಿದೆ. ಸ್ವಲ್ಪ ಚೆನ್ನಾಗಿ ಮೊಸರು ಬೀಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಸೌಟಲ್ಲೇ ಕಲಿಸ್ಕೊತಾ ಇದ್ದೀನಿ ಮೊಸರನ್ನ. ಸ್ವಲ್ಪ ಗಟ್ಟಿ ಗಟ್ಟಿ ಇರೋದೆಲ್ಲ ಈ ಥರ ತೆಳ್ಳಗೆ ಮಾಡ್ಕೋಬೇಕು. ನೀರೇನು ಬಳಸಿಲ್ಲ ನಾನು ಇದಕ್ಕೆ. ಮೊಸರು, ಕಡಲೆಕಾಳು ನೋಡಿ ಈ ಕಡೆಗೆ ಬೆಂದಿದೆ. ಕಡಲೆಕಾಳೆಲ್ಲ ರೆಡಿ ಆಯಿತು. ಈ ಕಡೆ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಚಿಟಪಟ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು,
ಆವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ತಾಯಿದ್ದೀನಿ. ಅದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೆ. ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಟಿರೋ ಕಡಲೆಕಾಳು ಹಾಕ್ತಾಯಿದ್ದೀನಿ. ಕಡಲೆಕಾಳು ಹಾಕಾದ್ಮೇಲೆ ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಸಾಲೆ ಎಲ್ಲ ಈ ಥರ ಎಣ್ಣೆ ಬಿಟ್ಕೊಬೇಕು. ಅಲ್ಲಿವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಮಸಾಲೆನ. ನೋಡಿ ಚೆನ್ನಾಗಿ ಮಸಾಲೆ ಬೆಂದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಡೆ ಒಂದು ಬಾಣಲಿಲಿ ನೀರು ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಮಸಾಲೆ ಬೇಯಿಸ್ಕೊಂಡಿದ್ದೆಲ್ಲ ಪಾತ್ರೆ ಸಮೇತ ತಣ್ಣೀರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಈ ಮಸಾಲೆ ಎಲ್ಲ ಪೂರ್ತಿ ತಣ್ಣಗೆ ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಆರಿಸ್ಕೊಬೇಕು. ನೋಡಿ ಈ ಥರ ತಿರುಗಿಸ್ತಾ ಇದ್ರೆ ಬೇಗ ಆರ್ಕೊಳ್ಳುತ್ತೆ. ಒಂಚೂರು ಬಿಸಿ ಇರಬಾರ್ದು, ಅಲ್ಲಿವರೆಗೂ ಆರಿಸ್ಕೊಬೇಕು ಚೆನ್ನಾಗಿ. ಒಂದು 10 ನಿಮಿಷ ಆರಿಸ್ಕೊಂಡಾದ್ಮೇಲೆ ನೋಡಿ ಈ ಥರ ಒಂಚೂರು ಬಿಸಿ ಇಲ್ಲದೆ ಚೆನ್ನಾಗಿ ಆರಿದ್ದಾಗಿದೆ. ಅದಕ್ಕೆ ಆವಾಗಲೇ ಮೊಸರು ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಕಲಸಿ, ಅದನ್ನು ಮಸಾಲೆಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಫುಲ್ಲು ಆರಿದಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಮೊಸರು ಒಡ್ಕೊಂಬಿಡುತ್ತೆ. ಮೊಸರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಸಾಂಬಾರು ರೆಡಿ. ಮೊಸರು ಸಾಂಬಾರು ಅನ್ಬೋದು, ಮಜ್ಜಿಗೆ ಸಾಂಬಾರು ಅನ್ಬೋದು, ಇಲ್ಲ ಮಜ್ಜಿಗೆ ಹುಳಿ ಅನ್ಬೋದು. ನೋಡಿ ಈ ಥರ ರೆಡಿ ಆಯಿತು. ನಾನಿವತ್ತು ಅನ್ನ ಮಾಡಿದ್ದೆ, ಅದ್ರ ಜೊತೆಗೆ ಮೊಸರು ಸಾಂಬಾರು. ಮುದ್ದೆಗೂ ಮಾಡ್ಕೋಬೋದು, ಬೇಕಾದ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ. ಊಟ ಎಲ್ಲ ಆದಮೇಲೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.